ನಿನ್ನೆ ರಾತ್ರಿ ಮತ್ತೆ ಉಲ್ಟಾ ಹೊಡೆದಿದ್ದಾರೆ ಸುಜಾತಾ ಭಟ್. ನನ್ನನ್ನ ಹೆದರಿಸಿ ಬೆದರಿಸಿ ಕಾರಲ್ಲಿ ಕೂರಿಸಿದ್ರು, ರೌಡಿಗಳ ಮೂಲಕ ಕಾರಲ್ಲಿ ಕೂರಿಸಿ ಬೆದರಿಕೆಯನ್ನ ಹಾಕಿದ್ರು. ಆ ಭಯದಲ್ಲೇ ಏನೇನೋ ಹೇಳ್ಬಿಟ್ಟೆ ಅಂತ ಸುಜಾತಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅನನ್ಯ ಭಟ್ ನನ್ನ ಮಗಳು, ಅವಳಿಗೆ ನ್ಯಾಯ ಸಿಗಬೇಕು. ನಾನು ಎಲ್ಲಿ ಏನ್ ಹೇಳ್ಬೇಕು ಅದನ್ನ ಹೇಳ್ತೇನೆ, SIT ಮುಂದೆ ಎಲ್ಲವನ್ನೂ ಹೇಳ್ತೇನೆ ಅಂತ ಸುಜಾತಾ ಭಟ್ ಉಲ್ಟಾ ಹೊಡೆದಿದ್ದಾರೆ. ಅನನ್ಯ ಫೋಟೋ ನಕಲಿ ಅನ್ನೋದು ಗೊತ್ತಾಗಿದೆ. ಯಾವಾಗ ಪೊಲೀಸ್ನವರು ತಾಳೆ ಹಾಕಿ ನೋಡಿದ್ರೋ ವಾಸಂತಿ ಅವರ ಫೋಟೋ ಅನ್ನೋದು ಗೊತ್ತಾಯ್ತು, ಆಗ ಒಂದೊಂದೇ ವಿಚಾರಗಳು ಬಯಲಿಗೆ ಬರೋದಕ್ಕೆ ಶುರುವಾಯಿತು. ಸುಜಾತಾ ಭಟ್ ಅವರು ಹೇಳ್ತಾ ಇರೋದು ಸತ್ಯನೋ ಸುಳ್ಳೋ ಅನ್ನೋದು ತನಿಖೆಯನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ SIT ಅಧಿಕಾರಿಗಳು ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿ ಒಂದೊಂದೇ ಹೇಳಿಕೆಗಳು ಬದಲಾವಣೆಗಳೇ ಆಗ್ತಾ ಬಂತು. ಯೂಟ್ಯೂಬ್ ಚಾನಲ್ನವರು ನನ್ನ ಬೆದರಿಸಿದ್ರು, ಹೆದರಿಸಿದ್ರು, ಸೊ ಹಾಗಾಗಿ ನಾನು ಆ ರೀತಿಯಾಗಿ ಹೇಳಿಕೆ ಕೊಟ್ಟೆ ಅಂತ ಹೇಳಿ ಮತ್ತೆ ತಮ್ಮ ಹೇಳಿಕೆಯನ್ನ ಬದಲಾಯಿಸಿದ್ದಾರೆ. ಹೊರಗಡೆ ಬರ್ಲಿಕ್ಕೆ ಬಿಡ್ಲಿಲ್ಲ. ಒಬ್ರು ಲಾಯರ್ ಕರ್ಕೊಂಡು ಹೋಗಿರೋದು ನನ್ನನ್ನ. ಅವರು ಹೀಗೆ ಬರ್ತಾರೆ, ಅವರಿಗೆ ನೀವು ಈ ರೀತಿ ಹೇಳಬೇಕು, ಈ ರೀತಿ ಮಾಡಿ ಅಂತ ಆ ಲಾಯರ್ ನನ್ನನ್ನ ಹೇಳಿಸ್ಬಿಟ್ಟು ನಮ್ಗೆ ಬೇಕಾಗಿದ್ದವರು ಅಂತ ಹೇಳಿ ತಲೆಯನ್ನ. ಅನನ್ಯ ಭಟ್ ನಿಮ್ಮ ಮಗಳು ಅನ್ನೋ ಕತೆ ಸತ್ಯನಾ ಸುಳ್ಳ? ಸುಳ್ಳು. ಅನನ್ಯ ಭಟ್ ಅನ್ನೋ ಮಗಳೇ ಇರಲಿಲ್ಲ ನಿಮಗೆ, ಯಾಕಮ್ಮ ಸುಳ್ಳು ಹೇಳಿದ್ರಿ? ಕೆಲವರು ವ್ಯಕ್ತಿಗಳು ಹೇಳು ಅಂತ ಹೇಳಿದರು, ಹಾಗಾಗಿ ನಾನು ಅದನ್ನು ಹೇಳಬೇಕಾಗಿದ್ದ ಪರಿಸ್ಥಿತಿ ಬಂತು. ಯಾವ ವ್ಯಕ್ತಿ ಹೇಳಿದ್ದು? ಗಿರೀಶ್ ಮಟ್ಟಣ್ಣ, ಜಯಂತಿ ಟಿ ಇವರೆಲ್ಲ ಹೇಳಿದರು. ಹಾಗಾಗಿ ನಾನು ಆ ಒಂದು ಇದನ್ನು ನಾನು ಆಸ್ತಿಯ ಇದಕ್ಕೋಸ್ಕರ ಈ ವಿಚಾರವನ್ನು ಹೇಳಿ ಅಂತ ಹೇಳಿದರು, ಅದಕ್ಕೆ ಹೇಳಿದ್ದೆ ನಾನು. ಅನನ್ಯ ಭಟ್ ನನಗೆ ದುಡ್ಡಿಗೋಸ್ಕರ ಯಾರು ಡಿಮ್ಯಾಂಡ್ ಮಾಡಿಲ್ಲ, ನಾನು ಯಾರಿಗೂ ದುಡ್ಡಿಗೋಸ್ಕರ ಡಿಮಾಂಡ್ ಮಾಡಲೂ ಇಲ್ಲ. ನಾನು ಆಸ್ತಿ ನನ್ನ ಸೈನ್ ಇಲ್ಲದೆ, ನನ್ನ ಒಂದು ಇದಿಲ್ಲದೆ ಹೇಗೆ ಕೊಟ್ಟರು ಅನ್ನುವಂಥ ಒಂದು ಮಾಹಿತಿಯನ್ನು ನಾನು ಕೇಳಿದೆ. ನನ್ನ ತಾತನ ಆಸ್ತಿ ಅದು, ಅದನ್ನು ಮೊಮ್ಮಕ್ಕಳಿಗೆ ಹಕ್ಕಿದೆ. ಸೈನಿಂಗ್ ಅಥಾರಿಟಿ ಮೊಮ್ಮಕ್ಕಳಿಗೆ ತಗೊಳ್ಳೇಬೇಕಲ್ವಾ, ಅದನ್ನು ಹೇಗೆ ಇವರು ಕೊಟ್ಟರು ಅಂತ ನಾನು ಒಂದು ಮಾತನ್ನು ಕೇಳಿದೆ, ಅದು ಖಚಿತ. ನೀವು ಫೋಟೋ ರಿಲೀಸ್ ಮಾಡಿದ್ದು ಅನನ್ಯ ಭಟ್ ಅಂತ ಫೇಕು, ಎಲ್ಲ ಫೇಕ್? ಹೌದು, ಅದೆಲ್ಲ ಫೇಕೆ, ಅದು ಫೇಕೆ, ಅದು ಗ್ಯಾರಂಟಿ, ಅದು ಫೇಕೆ. ನಾನು ಜನರ ಭಾವನೆಗಳ ಜೊತೆ ಆಟ ಆಡಲಿಲ್ಲ, ಆಟ ಆಡುವ ಹಾಗೆ ಇವರೆಲ್ಲ ಮಾಡಿದರು ನನ್ನನ್ನು, ನನ್ನ ತಲೆಯನ್ನು. ಆಮೇಲೆ ದೇವರನ್ನು ಇವರು ಜೈನರಿಗೆ ಕೊಟ್ಟರು ಅನ್ನುವಂತಹ ನೋವು ನನ್ನಲ್ಲಿ ಇದೆ, ಜೈನ ಸಂಪ್ರದಾಯಕ್ಕೆ ತಗೊಂಡು ಹೋಗಿ ಕೊಟ್ಟರು ಅನ್ನುವಂತಹ ನೋವು ನನ್ನಲ್ಲಿ ಇದೆ. ಆಮೇಲೆ ಏನು ಅಂತ ಹೇಳಿದರೆ, ಆ ದೇವರನ್ನು ಯಾವುದಾದ್ರೂ ಒಂದು ಟ್ರಸ್ಟಿಗೆ ಕೊಡ್ಬೋದಾಗಿತ್ತು, ಬೇಕಾದಷ್ಟು ದೇವಸ್ಥಾನಗಳಿದ್ವು, ಅಲ್ಲಿಗಾದರೂ ಕೊಟ್ಟಿದ್ರೆ ನನಗೆ ನಾನು ಈ ಪ್ರಶ್ನೆಯನ್ನು ನಾನು ಇದು ಮಾಡ್ತಿರಲಿಲ್ಲ. ಹಾಗಾಗಿ ನಾನು ಈ ಪ್ರಶ್ನೆಯನ್ನು ನಾನು ಮಾಡಬೇಕಾಗಿ ಬಂದಿದೆ. ಒಬ್ಬ ಫ್ಯಾಮಿಲಿಯಲ್ಲಿ ಒಂದು ಮಗಳು ಇಲ್ಲ ಅಂತ ಹೇಳಿದರೆ, ನನಗೂ ಆ ಮಗಳನ್ನು ಧಿಕ್ಕರಿಸಿದ್ದಾರೆ ಅಂದರೆ ಅದು ಎಷ್ಟು ನೋವಾಗುತ್ತೆ ಅನ್ನೋದು ನನಗೆ ಗೊತ್ತಿದೆ. ಒಂದು ಮಗಳೇ ಇಲ್ಲ ಅಂತ ಹೇಳಿ ಇವರು, ಹಾಗಾದರೆ ಆಸ್ತಿ ಇವರೆಲ್ಲ ಸೈನ್ ಹಾಕಬೇಕಾಗಿದ್ರೆ ನನ್ನ ಡೆತ್ ಸರ್ಟಿಫಿಕೇಟ್ ಕೊಟ್ಟಿರಬೇಕಲ್ವಾ, ನಾನು ಕೇಳಬೇಕಲ್ವಾ, ನನಗೆ ಈ ಮಗಳೇ ಇಲ್ಲ ಅಂತ ಹೇಳಿ ಒಂದು ಡೆತ್ ಸರ್ಟಿಫಿಕೇಟ್ ಕೊಡಬೇಕಲ್ವಾ? ಯಾಕೆ ಕೊಡಲಿಲ್ಲ? ನಾನು ಕೇಳಬೇಕಲ್ವಾ? ಆಮೇಲೆ ದೇವರನ್ನು ಇವರು ಜೈನರಿಗೆ ಕೊಟ್ಟರು ಅನ್ನುವಂತಹ ನೋವು ನಾನು ಧರ್ಮಸ್ಥಳದ ಜನರ ಭಾವನೆಗೆ ನಾನು ಧಕ್ಕೆ ತಂದಿಲ್ಲ, ಧಕ್ಕೆ ತರುವ ಹಾಗೆ ನನ್ನನ್ನು ಪ್ರವೋಕ್ ಮಾಡಿದರು. ಎಷ್ಟೊಂದು ಧರ್ಮಸ್ಥಳ ಗ್ರಾಮಕ್ಕೆ, ನಾನು ಧರ್ಮಸ್ಥಳ ದೇವಸ್ಥಾನಕ್ಕೆ ನಾನು ಯಾವತ್ತೂ ಧಕ್ಕೆ ತಂದಿಲ್ಲ. ಧರ್ಮಸ್ಥಳ ಗ್ರಾಮದಲ್ಲಿ ನಾನು ಇದು ಮಾಡಿರೋದು ಅಷ್ಟೇ. ನಾನು ಧರ್ಮಸ್ಥಳ ಗ್ರಾಮ ಅಂತ ನಾನು ಮಾಡಿದ್ದೀನಿ. ಧರ್ಮಸ್ಥಳ ದೇವರಿಗೆ ಆಗಿರಲಿ ಅಥವಾ ನಾನು ವೀರೇಂದ್ರ ಹೆಗ್ಡೆ ಅಥವಾ ಯಾರಿಗೂ ನಾನು ಧಕ್ಕೆ ತಂದಿಲ್ಲ. ನಾನು ಎಲ್ಲೂ ಅವರನ್ನು ಬೆಟ್ಟು ಮಾಡಿ ತೋರಿಸಲಿಲ್ಲ. ನಾನು ಕೇಳ್ತಾ ಇರೋದು ನನ್ನ ಮನೆಯ ದೇವರನ್ನು, ನನ್ನ ತಾತನ ದೇವರನ್ನು ಇವರು ಯಾಕೆ ಹೇಗೆ ಇದು ಮಾಡಿದರು ಅನ್ನೋದು ಒಂದೇ, ನನ್ನ ಫ್ಯಾಮಿಲಿಯವರು ಯಾಕೆ ಕೊಟ್ಟರು ಅನ್ನೋದೇ ನನಗೆ ಒಂದು ಪ್ರಶ್ನೆ ಅಷ್ಟೇ. ನಾನು ಅವರನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಬಿಟ್ಟು ಧರ್ಮಸ್ಥಳದ ಹೆಸರನ್ನು ನಾನು ಎಲ್ಲೂ ನಾನು ಧಕ್ಕೆ ತಂದಿಲ್ಲ, ನಾನು ಧಕ್ಕೆ ತಂದೇ ಇಲ್ಲ. ನಾನು ಧರ್ಮಸ್ಥಳದ ಈ ಆಸ್ತಿಗೋಸ್ಕರ ನಾನು ಅನನ್ಯ ಭಟ್ ಕಥೆಯನ್ನು ನಾನು ಕಟ್ಟಿದ್ದೀನಿ. ಹೌದು, ಈ ಆಸ್ತಿಗೋಸ್ಕರ. ಯಾಕೆ ನನ್ನನ್ನು ಇದರಿಂದ ನೀವು ಇದು ಮಾಡಿದ್ರಿ? ಹುಡುಕ್ಬೋದಾಗಿತ್ತಲ್ವಾ?
ಇಲ್ಲ ನಮಗೆ ಹೀಗಿದ್ದಾರೆ ಅವ್ರ ಹತ್ರನೂ ನಾವು ತಗೊಳ್ಬೇಕನ್ನುವಂಥದ್ದು ಒಂದು ಇದಿತ್ತಲ್ವ. ಅವರು ಪ್ರಶ್ನೆ ಮಾಡ್ಬೋದಾಗಿತ್ತಲ್ಲ, ಯಾರು ತಗೊಂಡಿದ್ದಾರೆ, ಯಾರು ದೇವಸ್ಥಾನಕ್ಕೆ ದಾನ ಅಂತ ತಗೊಂಡಿದ್ದಾರೆ, ಅವರು ಒಂದು ಇದನ್ನು ವಂಶವೃಕ್ಷ ಕೊಡಿ ಅಂತ ಕೇಳ್ಬೋದಾಗಿತ್ತಲ್ವ. ಹಾಂ, ಓಕೆ, ಅದು ತಪ್ಪಲ್ವಾ? ತಪ್ಪು ತಾನೆ? ಹಾಗಾದರೆ ಮುರೇ ಹೆಣ್ಣು ಮಕ್ಕಳಂದರೆ ನಾನೆಲ್ಲಿಂದ ಬರ್ತೀನಿ? ಹಾಂ, ತಪ್ಪಲ್ವಾ ಅದು? ನಾನು ಕೇಳಿದ್ರಲ್ಲಿ ಏನಿದೆ? ನಾನು ಧರ್ಮಸ್ಥಳವನ್ನು ಎಲ್ಲೂ ನಾನು ಯಾರನ್ನು ನಾನು ಇದು ಮಾಡಿಲ್ಲ. ಇವ್ರು ಯಾಕೆ ಇದಕ್ಕೆ ಅವರಿಗೆ ಕೊಟ್ಟರು ಅನ್ನುವಂಥದ್ದು ಮಾತ್ರ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಯಾಕೆ ಬೇರೆ ಯಾರೂ ಇರಲಿಲ್ವಾ ಕೊಡೋಕ್ಕೆ? ಅಂದರೆ ಇವರಿಗೆ ಕೋಟ್ಯಾಂತರ ರೂಪಾಯಿ ಬೇಕಾಗಿತ್ತು ಅಲ್ವಾ? ದುಡ್ಡು ತಗೊಂಡಿರೋರು ಯಾರು ಇಲ್ಲಿ? ಹಾಂ, ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಮೇಡಮ್. ನಾನು ದುಡ್ಡು ಜೀವನ ನಡೆಸ್ತೀನಿ. ನನಗೆ ದುಡ್ಡಿನ ಅವಶ್ಯಕತೆ, ನನಗೆ ದುಡ್ಡು ಬೇಕು ಅಂತ ನಾನು ಎಲ್ಲೂ ಇದು ಮಾಡಲಿಲ್ಲ, ಭಿಕ್ಷೆನೂ ಎತ್ತಿಲ್ಲ. ನಾನು ಸ್ವತಃ ನಾನು ಸ್ವಾಭಿಮಾನಿ. ನಾನು ದುಡ್ದು ತಿಂತೀನಿ ಬಿಟ್ಟು ನಾನು ಯಾರ ಹಂಗಲ್ಲೂ ನಾನು ಬದುಕಲಿಕ್ಕೆ ಇಷ್ಟ ಇಲ್ಲ. ಇಷ್ಟು ವರ್ಷದಿಂದನೂ ನಾನು ಯಾರ ಹಂಗಲ್ಲೂ ನಾನು ಬದುಕಲಿಲ್ಲ. ಲಿವಿಂಗ್ ಟುಗೆದರಲ್ಲಿ ಇದ್ರೂ ನಾನು ದುಡ್ದು ನಾನು ಅವರನ್ನು ಸಾಕಿದ್ದೀನಿ ಬಿಟ್ಟು ನಾನು ಯಾರ ಹಂಗಲ್ಲೂ ನಾನು ಇವರೆಲ್ಲ ನನ್ನನ್ನು ಒಂದು ಕೂಪ ಮಾಡಿಕೊಂಡು ನನ್ನನ್ನು ಈ ರೀತಿ, ನನಗೆ ಈ ರೀತಿಯೆಲ್ಲ ಆಗುತ್ತೆ, ಇಷ್ಟರ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಮೇಡಮ್. ದಯವಿಟ್ಟು ನನ್ನ ಒಂದು ಇದನ್ನು ಇವರು ದುರುಪಯೋಗ ಮಾಡಿಕೊಂಡು ಬಿಟ್ಟರು. ಈ ಲೆವೆಲಿಗೆ ಹೋಗುತ್ತೆ, ಈ ಲೆವೆಲ್ ಮಾಡ್ತಾರೆ ಅನ್ನುವಂಥದ್ದು ನನಗೆ ಗೊತ್ತಿರಲಿಲ್ಲ ಮೇಡಮ್. ದಯವಿಟ್ಟು ನನಗೆ ಗೊತ್ತಿಲ್ಲ ಈ ಲೆವೆಲಲ್ಲಿ, ಇಷ್ಟೊಂದು ದೊಡ್ಡ ಲೆವೆಲಲ್ಲಿ ಈ ರೀತಿ ಆಗುತ್ತೆ. ಆಮೇಲೆ ನಾನು ಯಾವುದಾದ್ರೂ ಆಯಿತು, ಇದನ್ನು ಮಾಡಿದ್ದೀನಿ ಆಯಿತು, ನಾನು ಕೇಳಿರುವ ಒಂದು ಉದ್ದೇಶನೇ ಬೇರೆ ಆಗಿತ್ತು. ಆದರೆ ನನ್ನನ್ನು ಇನ್ವೆಸ್ಟಿಗೇಟ್ ಮಾಡಿ ನನ್ನ ತೇಜೋವಧೆ ಮಾಡುವಂಥವ್ರು ಯಾರು ಸರ್? ಇವರು ಎಲ್ಲಿ ಇಡಬೇಕು ಅಲ್ಲಿ ಇರಬೇಕಾಗಿತ್ತು. ಇಲ್ಲಿ ನನ್ನನ್ನು ಒಂದು ಮಾತು ಕೇಳ್ಬೋದಾಗಿತ್ತಲ್ವ? ಯಾಕೆ ಕೇಳಿಲ್ಲ? ತೇಜೋವಧೆ ಯಾಕೆ ಮಾಡಬೇಕು? ಒಂದು ವಯಸ್ಸಾದವರನ್ನು ತೇಜೋವಧೆ ಮಾಡೋದು ಈ ವಯಸ್ಸಿನಲ್ಲಿ ಅವರಿಗೆ ಅದು ನಾನೇ ಸ್ವತಃ ನಾನು ಹೋಗಿರೋದು. ಹಾಂ, ಇದನ್ನು ಇವತ್ತು ಮಾಡಿ ನನ್ನನ್ನು ಈ ರೀತಿ ಒಂಥರ ರೌಡಿಸಮ್ ಮಾಡಿ ಕಾರ್ ಒಳಗಡೆ ಕೂರಿಸಿಟ್ಟು ನನ್ನನ್ನು ಇದು ಮಾಡಿರೋದು. ಹೊರಗಡೆ ಬರ್ಲಿಕ್ಕೆ ಬಿಡ್ಲಿಲ್ಲ. ಯೂಟ್ಯೂಬರ್ ಏನಂತ ಹೇಳಿ ಕರ್ಕೊಂಡು ಒಬ್ರು ಲಾಯರ್ ಕರ್ಕೊಂಡು ಹೋಗಿರೋದು ನನ್ನನ್ನ. ಏನ್ ಹೇಳಿದ್ರಮ್ಮ ಅವರು? ಅವ್ರು ಹೀಗೆ ಬರ್ತಾರೆ, ಅವರಿಗೆ ನೀವು ಈ ರೀತಿ ಹೇಳಬೇಕು, ಈ ರೀತಿ ಮಾಡಿ ಅಂತ ಆ ಲಾಯರ್ ನನ್ನನ್ನ ಹೇಳಿಸ್ಬಿಟ್ಟು ನಮ್ಗೆ ಬೇಕಾಗಿದ್ದವರು ಅಂತ ಹೇಳಿ, ಆಮೇಲೆ ನಾನು ಏನು ಈ ರೀತಿ ಹೇಳಿಸ್ಬಿಟ್ಟು ಇವರ ಹೆಸರನ್ನೆಲ್ಲ ಹೇಳಿ ಅಂತ ಹೇಳಿದ್ರು. ಗಿರೀಶ್ ಮಠಣ್ಣವರ ಹೆಸರನ್ನು ಹೇಳೋದು ಕೇಳೋದು? ಹೌದು, ಹೇಳಿದ್ರು. ಗಿರೀಶ್ ಮಠಣ್ಣ, ಮಹೇಶ್ ಶೆಟ್ಟಿ ತಿಮಾರೋಡಿ, ಆಮೇಲೆ ಇನ್ಯಾರದು ಒಂದೆರಡು ಜನರದ್ದು ಹೆಸರು ಹೇಳಿ ಅಂತ ಹೇಳಿದ್ರು. ನಾನು ಅದಕ್ಕೆ ನಾನು ಏನಕ್ಕೆ ಹೇಳಬೇಕು ಅಂತ ನಾನು ಕೇಳಿದೆ ಅವ್ರ ಹತ್ರ ಮಾತಾಡುವಾಗ. ಇಲ್ಲ, ನೀವು ಹೀಗೆ ಹೇಳಿದ್ರೆ ನಾನು ನಿಮ್ಮನ್ನು ಬಚಾವ್ ಮಾಡ್ತೀನಿ ಅಂತ ಹೇಳಿದ್ರು. ಅಂದ್ರೆ ಈಗ ಮಹೇಶ್ ಶೆಟ್ಟಿ ಅವರೆಲ್ಲ ನಿಮ್ಗೆ ಈ ತರ ಹೇಳ್ಕೊಟ್ಟಿಲ್ಲಮ್ಮ? ಅಂದ್ರೆ ಯಾರು ಹೇಳಿಕೊಡ್ಲಿಲ್ಲ. ಇದು ಸತ್ಯಕ್ಕೆ ದೂರ. ನನ್ನ ಅನನ್ಯ ಭಟ್ ನನ್ನ ಮಗಳೇ ಆಯ್ತಲ್ಲ, ಅದನ್ನ ಎಲ್ಲಿ ನಾನು ಪ್ರೂವ್ ಮಾಡ್ಬೇಕು ನಾನು ಅಲ್ಲಿ ಮಾಡ್ತೀನಿ. ದಯವಿಟ್ಟು SITಗೆ ಹೋಗೋ ತನಕನು ನೀವು ಯಾರು ನನಗೆ ತೊಂದರೆ ಕೊಡಬೇಕು. ಅಮ್ಮ, ಇನ್ನು ಮತ್ತೆ ಏನೋ ಜಾಸ್ತಿ ಅದು ಜಾಗಕ್ಕೆ ಸಂಬಂಧಪಟ್ಟಂಗೆ ಅದು ಬೇರೆ ವಿಚಾರ. ನಾನು ಆಸ್ತಿಯನ್ನು ಇದಕ್ಕೆ ಯಾವುದಕ್ಕೂ ತರಬೇಡಿ. ಅವ್ರು ಯಾರೋ ಒಂದು ಹೌದು ಆಸ್ತಿ ವಿವಾದ ಇದೆ ಅಂತ ಹೇಳಿದ್ರೆ ಅದು ಹೌದು. ಹಾಗಂತ ನಾನು ಆಸ್ತಿಗೋಸ್ಕರ ನಾನು ಇದು ಮಾಡಿಲ್ಲ. ಯಾರಮ್ಮ ಅಡ್ವೊಕೇಟ್ ಹೆಸರು ಹೇಳ್ಬೋದಮ್ಮ? ನಿಮ್ಗೆ ಆ ರೀತಿ ಮಾಡಿ ಇವ್ರ ಹೆಸರುಗಳನ್ನ ಹೇಳಿ ಅಂತ ಹೇಳ್ಕೊಟ್ರಲ್ಲ ಅಡ್ವೊಕೇಟ್, ನಾನು ಅದನ್ನು ಇವಾಗ ಹೇಳಲ್ಲ. ಫೋನ್ ಮಾಡಿ ಹೇಳಿದ್ರೆ ಅಥವಾ ನೇರವಾಗಿ ಸಂಪರ್ಕ ಮಾಡಿದ್ರು? ಅವ್ರು ನೇರವಾಗಿ ನನ್ನನ್ನು ಸಂಪರ್ಕ ಮಾಡಿ ಅವ್ರು ನನ್ನ ಹೆಸರು ಹೇಳಿಲ್ಲ. ಯೂಟ್ಯೂಬರ್ ಕರ್ಕೊಂಡೋದಾಗ ನಿಮ್ಗೆ ಏನಾರು ಆಮಿಷ ಹೊಡೆದ್ರ? ಈ ತರ ಹೇಳಿ ಹಿಂಗೆ ಏನೇನ ನಿಮ್ಗೆ ಮಾಡ್ಕೊಡ್ತೀವಿ ಅಂತ ಏನಾರು ಹೇಳಿದ್ರು? ಏನ್ ಹೇಳಿದ್ರಮ್ಮ ಅವರು? ನಿಮ್ಗೆ ಏನ್ ಬೇಕೋ ಸಹಾಯ ಮಾಡ್ತೀನಿ, ಯಾವ ರೀತಿ ಸಹಾಯ ಮಾಡಬೇಕು ಮಾಡ್ತೀನಿ, ನೀವು ಈ ರೀತಿ ಹೇಳಿ ಅಂತ ಹೇಳಿದ್ರು. ನಾನು ದುಡ್ಡಿನ ಆಸೆಗೆ ಹೋಗ್ಲಿಲ್ಲ. ಯಾರು ಹೇಳ್ಕೊಟ್ಟಿದ್ರು?